ಮೇರ್ಕದಲ್ಲೇರಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಸೆಕ್ಟರ್ 56ರಲ್ಲಿ ಪತ್ತೆಯಾಗಿರೋದು. ಮನೆಯ ಒಂದರಲ್ಲಿ ಪಟಾಕಿಗೆ ಬಳಸುವ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿದೆ. ಅದನ್ನ 3 ಗೋಣಿ ಚೀಲಗಳಲ್ಲಿ ತುಂಬಿಟ್ಟಿದ್ರು. ಆ ಸ್ಫೋಟಕ ಕಚ್ಚಾ ವಸ್ತುಗಳನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಫರೀದಾಬಾದ್ನಲ್ಲಿ ನಿನ್ನೆಯಷ್ಟೇ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ದಂತಹ ಪೊಲೀಸರು ATS ಟೀಮ್ ಈಗ ಇವತ್ತು ಕೂಡ ಮತ್ತೊಂದಷ್ಟು ವಸ್ತುಗಳನ್ನ ಅನುಮಾನಾಸ್ಪದ ರೀತಿಯಲ್ಲಿದ್ದಂತಹ 3 ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕ ವಸ್ತುಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಸುಮಾರು ಹತ್ರ 50ರಿಂದ 60 ಕೆಜಿ ಸ್ಫೋಟಕ ತಯಾರಿಕೆ ಮಾಡುವಂತ ವಸ್ತುಗಳನ್ನ ಜಪ್ತಿ ಮಾಡಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಫರೀದಾಬಾದ್ನ ಸೆಕ್ಟರ್ 56ರಲ್ಲಿ ಪ್ಲಾನ್ ಮಾಡಲಾಗಿತ್ತು. ಅಲ್ ಫಲಾಹ್ ವಿವಿಯಲ್ಲೇ ಈ ಉಗ್ರ ಡಾಕ್ಟರ್ಗಳು ಪ್ಲಾನಿಂಗ್ ಅನ್ನ ಮಾಡಿದ್ರು. ನಿನ್ನೆ ಇದೇ ಫರೀದಾಬಾದ್ನಲ್ಲಿ ಡಾಕ್ಟರ್ ಶಾಹೀನಾ ನೀಡಿದಂತ ಮಾಹಿತಿಯನ್ನು ಆಧರಿಸಿ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿತ್ತು. ಇವತ್ತು ಮತ್ತೊಮ್ಮೆ 3 ಗೋಣಿ ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕಗಳನ್ನ ಕೂಡ ಮತ್ತೊಮ್ಮೆ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದ ನಂತರ ಆ ಒಂದು ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋವನ್ನ ನೀವು ನಮ್ಮ ಸ್ಕ್ರೀನ್ ಮೇಲ್ಕದಲ್ಲೇರಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಸೆಕ್ಟರ್ 56ರಲ್ಲಿ ಪತ್ತೆಯಾಗಿರೋದು. ಮನೆಯ ಒಂದರಲ್ಲಿ ಪಟಾಕಿಗೆ ಬಳಸುವ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿದೆ. ಅದನ್ನ 3 ಗೋಣಿ ಚೀಲಗಳಲ್ಲಿ ತುಂಬಿಟ್ಟಿದ್ರು. ಆ ಸ್ಫೋಟಕ ಕಚ್ಚಾ ವಸ್ತುಗಳನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಫರೀದಾಬಾದ್ನಲ್ಲಿ ನಿನ್ನೆಯಷ್ಟೇ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ದಂತಹ ಪೊಲೀಸರು ATS ಟೀಮ್ ಈಗ ಇವತ್ತು ಕೂಡ ಮತ್ತೊಂದಷ್ಟು ವಸ್ತುಗಳನ್ನ ಅನುಮಾನಾಸ್ಪದ ರೀತಿಯಲ್ಲಿದ್ದಂತಹ 3 ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕ ವಸ್ತುಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಸುಮಾರು ಹತ್ರ 50ರಿಂದ 60 ಕೆಜಿ ಸ್ಫೋಟಕ ತಯಾರಿಕೆ ಮಾಡುವಂತ ವಸ್ತುಗಳನ್ನ ಜಪ್ತಿ ಮಾಡಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಫರೀದಾಬಾದ್ನ ಸೆಕ್ಟರ್ 56ರಲ್ಲಿ ಪ್ಲಾನ್ ಮಾಡಲಾಗಿತ್ತು. ಅಲ್ ಫಲಾಹ್ ವಿವಿಯಲ್ಲೇ ಈ ಉಗ್ರ ಡಾಕ್ಟರ್ಗಳು ಪ್ಲಾನಿಂಗ್ ಅನ್ನ ಮಾಡಿದ್ರು. ನಿನ್ನೆ ಇದೇ ಫರೀದಾಬಾದ್ನಲ್ಲಿ ಡಾಕ್ಟರ್ ಶಾಹೀನಾ ನೀಡಿದಂತ ಮಾಹಿತಿಯನ್ನು ಆಧರಿಸಿ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿತ್ತು. ಇವತ್ತು ಮತ್ತೊಮ್ಮೆ 3 ಗೋಣಿ ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕಗಳನ್ನ ಕೂಡ ಮತ್ತೊಮ್ಮೆ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದ ನಂತರ ಆ ಒಂದು ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋವನ್ನ ನೀವು ನಮ್ಮ ಸ್ಕ್ರೀನ್ ಮೇಲ್ಕದಲ್ಲೇರಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಸೆಕ್ಟರ್ 56ರಲ್ಲಿ ಪತ್ತೆಯಾಗಿರೋದು. ಮನೆಯ ಒಂದರಲ್ಲಿ ಪಟಾಕಿಗೆ ಬಳಸುವ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿದೆ. ಅದನ್ನ 3 ಗೋಣಿ ಚೀಲಗಳಲ್ಲಿ ತುಂಬಿಟ್ಟಿದ್ರು. ಆ ಸ್ಫೋಟಕ ಕಚ್ಚಾ ವಸ್ತುಗಳನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಫರೀದಾಬಾದ್ನಲ್ಲಿ ನಿನ್ನೆಯಷ್ಟೇ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ದಂತಹ ಪೊಲೀಸರು ATS ಟೀಮ್ ಈಗ ಇವತ್ತು ಕೂಡ ಮತ್ತೊಂದಷ್ಟು ವಸ್ತುಗಳನ್ನ ಅನುಮಾನಾಸ್ಪದ ರೀತಿಯಲ್ಲಿದ್ದಂತಹ 3 ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕ ವಸ್ತುಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಸುಮಾರು ಹತ್ರ 50ರಿಂದ 60 ಕೆಜಿ ಸ್ಫೋಟಕ ತಯಾರಿಕೆ ಮಾಡುವಂತ ವಸ್ತುಗಳನ್ನ ಜಪ್ತಿ ಮಾಡಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಫರೀದಾಬಾದ್ನ ಸೆಕ್ಟರ್ 56ರಲ್ಲಿ ಪ್ಲಾನ್ ಮಾಡಲಾಗಿತ್ತು. ಅಲ್ ಫಲಾಹ್ ವಿವಿಯಲ್ಲೇ ಈ ಉಗ್ರ ಡಾಕ್ಟರ್ಗಳು ಪ್ಲಾನಿಂಗ್ ಅನ್ನ ಮಾಡಿದ್ರು. ನಿನ್ನೆ ಇದೇ ಫರೀದಾಬಾದ್ನಲ್ಲಿ ಡಾಕ್ಟರ್ ಶಾಹೀನಾ ನೀಡಿದಂತ ಮಾಹಿತಿಯನ್ನು ಆಧರಿಸಿ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿತ್ತು. ಇವತ್ತು ಮತ್ತೊಮ್ಮೆ 3 ಗೋಣಿ ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕಗಳನ್ನ ಕೂಡ ಮತ್ತೊಮ್ಮೆ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದ ನಂತರ ಆ ಒಂದು ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋವನ್ನ ನೀವು ನಮ್ಮ ಸ್ಕ್ರೀನ್ ಮೇಲ್ಕದಲ್ಲೇರಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಫರೀದಾಬಾದ್ನಲ್ಲಿ
ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಸೆಕ್ಟರ್ 56ರಲ್ಲಿ ಪತ್ತೆಯಾಗಿರೋದು. ಮನೆಯ ಒಂದರಲ್ಲಿ ಪಟಾಕಿಗೆ ಬಳಸುವ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿದೆ. ಅದನ್ನ 3 ಗೋಣಿ ಚೀಲಗಳಲ್ಲಿ ತುಂಬಿಟ್ಟಿದ್ರು. ಆ ಸ್ಫೋಟಕ ಕಚ್ಚಾ ವಸ್ತುಗಳನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಫರೀದಾಬಾದ್ನಲ್ಲಿ ನಿನ್ನೆಯಷ್ಟೇ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ದಂತಹ ಪೊಲೀಸರು ATS ಟೀಮ್ ಈಗ ಇವತ್ತು ಕೂಡ ಮತ್ತೊಂದಷ್ಟು ವಸ್ತುಗಳನ್ನ ಅನುಮಾನಾಸ್ಪದ ರೀತಿಯಲ್ಲಿದ್ದಂತಹ 3 ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕ ವಸ್ತುಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಸುಮಾರು ಹತ್ರ 50ರಿಂದ 60 ಕೆಜಿ ಸ್ಫೋಟಕ ತಯಾರಿಕೆ ಮಾಡುವಂತ ವಸ್ತುಗಳನ್ನ ಜಪ್ತಿ ಮಾಡಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಫರೀದಾಬಾದ್ನ ಸೆಕ್ಟರ್ 56ರಲ್ಲಿ ಪ್ಲಾನ್ ಮಾಡಲಾಗಿತ್ತು. ಅಲ್ ಫಲಾಹ್ ವಿವಿಯಲ್ಲೇ ಈ ಉಗ್ರ ಡಾಕ್ಟರ್ಗಳು ಪ್ಲಾನಿಂಗ್ ಅನ್ನ ಮಾಡಿದ್ರು. ನಿನ್ನೆ ಇದೇ ಫರೀದಾಬಾದ್ನಲ್ಲಿ ಡಾಕ್ಟರ್ ಶಾಹೀನಾ ನೀಡಿದಂತ ಮಾಹಿತಿಯನ್ನು ಆಧರಿಸಿ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿತ್ತು. ಇವತ್ತು ಮತ್ತೊಮ್ಮೆ 3 ಗೋಣಿ ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕಗಳನ್ನ ಕೂಡ ಮತ್ತೊಮ್ಮೆ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದ ನಂತರ ಆ ಒಂದು ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋವನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಸೆಕ್ಟರ್ 56ರಲ್ಲಿ ಪತ್ತೆಯಾಗಿರೋದು. ಮನೆಯ ಒಂದರಲ್ಲಿ ಪಟಾಕಿಗೆ ಬಳಸುವ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿದೆ. ಅದನ್ನ 3 ಗೋಣಿ ಚೀಲಗಳಲ್ಲಿ ತುಂಬಿಟ್ಟಿದ್ರು. ಆ ಸ್ಫೋಟಕ ಕಚ್ಚಾ ವಸ್ತುಗಳನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಫರೀದಾಬಾದ್ನಲ್ಲಿ ನಿನ್ನೆಯಷ್ಟೇ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ದಂತಹ ಪೊಲೀಸರು ATS ಟೀಮ್ ಈಗ ಇವತ್ತು ಕೂಡ ಮತ್ತೊಂದಷ್ಟು ವಸ್ತುಗಳನ್ನ ಅನುಮಾನಾಸ್ಪದ ರೀತಿಯಲ್ಲಿದ್ದಂತಹ 3 ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕ ವಸ್ತುಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಸುಮಾರು ಹತ್ರ 50ರಿಂದ 60 ಕೆಜಿ ಸ್ಫೋಟಕ ತಯಾರಿಕೆ ಮಾಡುವಂತ ವಸ್ತುಗಳನ್ನ ಜಪ್ತಿ ಮಾಡಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಫರೀದಾಬಾದ್ನ ಸೆಕ್ಟರ್ 56ರಲ್ಲಿ ಪ್ಲಾನ್ ಮಾಡಲಾಗಿತ್ತು. ಅಲ್ ಫಲಾಹ್ ವಿವಿಯಲ್ಲೇ ಈ ಉಗ್ರ ಡಾಕ್ಟರ್ಗಳು ಪ್ಲಾನಿಂಗ್ ಅನ್ನ ಮಾಡಿದ್ರು. ನಿನ್ನೆ ಇದೇ ಫರೀದಾಬಾದ್ನಲ್ಲಿ ಡಾಕ್ಟರ್ ಶಾಹೀನಾ ನೀಡಿದಂತ ಮಾಹಿತಿಯನ್ನು ಆಧರಿಸಿ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿತ್ತು. ಇವತ್ತು ಮತ್ತೊಮ್ಮೆ 3 ಗೋಣಿ ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕಗಳನ್ನ ಕೂಡ ಮತ್ತೊಮ್ಮೆ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದ ನಂತರ ಆ ಒಂದು ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋವನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಸೆಕ್ಟರ್ 56ರಲ್ಲಿ ಪತ್ತೆಯಾಗಿರೋದು. ಮನೆಯ ಒಂದರಲ್ಲಿ ಪಟಾಕಿಗೆ ಬಳಸುವ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿದೆ. ಅದನ್ನ 3 ಗೋಣಿ ಚೀಲಗಳಲ್ಲಿ ತುಂಬಿಟ್ಟಿದ್ರು. ಆ ಸ್ಫೋಟಕ ಕಚ್ಚಾ ವಸ್ತುಗಳನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಫರೀದಾಬಾದ್ನಲ್ಲಿ ನಿನ್ನೆಯಷ್ಟೇ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ದಂತಹ ಪೊಲೀಸರು ATS ಟೀಮ್ ಈಗ ಇವತ್ತು ಕೂಡ ಮತ್ತೊಂದಷ್ಟು ವಸ್ತುಗಳನ್ನ ಅನುಮಾನಾಸ್ಪದ ರೀತಿಯಲ್ಲಿದ್ದಂತಹ 3 ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕ ವಸ್ತುಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಸುಮಾರು ಹತ್ರ 50ರಿಂದ 60 ಕೆಜಿ ಸ್ಫೋಟಕ ತಯಾರಿಕೆ ಮಾಡುವಂತ ವಸ್ತುಗಳನ್ನ ಜಪ್ತಿ ಮಾಡಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಫರೀದಾಬಾದ್ನ ಸೆಕ್ಟರ್ 56ರಲ್ಲಿ ಪ್ಲಾನ್ ಮಾಡಲಾಗಿತ್ತು. ಅಲ್ ಫಲಾಹ್ ವಿವಿಯಲ್ಲೇ ಈ ಉಗ್ರ ಡಾಕ್ಟರ್ಗಳು ಪ್ಲಾನಿಂಗ್ ಅನ್ನ ಮಾಡಿದ್ರು. ನಿನ್ನೆ ಇದೇ ಫರೀದಾಬಾದ್ನಲ್ಲಿ ಡಾಕ್ಟರ್ ಶಾಹೀನಾ ನೀಡಿದಂತ ಮಾಹಿತಿಯನ್ನು ಆಧರಿಸಿ ಹತ್ರ 3,000 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿತ್ತು. ಇವತ್ತು ಮತ್ತೊಮ್ಮೆ 3 ಗೋಣಿ ಚೀಲಗಳಲ್ಲಿ ತುಂಬಿದ್ದಂತಹ ಸ್ಫೋಟಕಗಳನ್ನ ಕೂಡ ಮತ್ತೊಮ್ಮೆ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದ ನಂತರ ಆ ಒಂದು ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋವನ್ನ